ವೀಕ್ಷಕರೇ, ನಾನು ರಾಕ್ಷಸರು ಮತ್ತು ದೇವತೆಗಳು ಯಾರ ಮಕ್ಕಳು, ಪರಮೇಶ್ವರನು ವಿಷ ಕುಡಿದ ನಂತರ ಪಾರ್ವತಿ ದೇವಿಯು ಏನಕ್ಕೋಸ್ಕರ ಅದನ್ನು ಪರಶಿವನ ಗಂಟಲಿನಲ್ಲಿಯೇ ತಡೆ ಹಿಡಿದ್ರು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ. ಅದರ ಮುಂದುವರಿದ ಭಾಗವಾಗಿ ಈ ಒಂದು ವಿಡಿಯೋವನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಸಮುದ್ರ ಮಂಥನದ ಆರಂಭದಲ್ಲಿಯೇ ಮೊದಲು ಹೊರಬಂದದ್ದು ಹಾಲಾಹಲ. ಈ ಒಂದು ಹಾಲಾಹಲ 3 ಲೋಕಗಳನ್ನು ನಾಶ ಮಾಡುವಷ್ಟು ಶಕ್ತಿ ಇರುತ್ತೆ. ಲೋಕದ ರಕ್ಷಣೆಗಾಗಿ ಪರಶಿವನು ಈ ಒಂದು ವಿಷವನ್ನು ಕುಡಿತಾರೆ. ಆದರೆ ಪಾರ್ವತೀ ದೇವಿಯು ಆ ಒಂದು ವಿಷ ಪರಮೇಶ್ವರನ ದೇಹಕ್ಕೆ ಇಳಿಯದಂತೆ ಶಿವನ ಗಂಟಲಿನಲ್ಲಿಯೇ ತಡೆ ಹಿಡಿತಾರೆ. ಆದ್ದರಿಂದಲೇ ಪರಮೇಶ್ವರನನ್ನು ನೀಲಕಂಠ, ನಂಜುಂಡೇಶ್ವರ ಎಂದು ಕರೆಯಲಾಯಿತು. ಸಮುದ್ರ ಮಂಥನದಿಂದ ಮೊದಲು ಹೊರಹೊಮ್ಮಿದ್ದೇ ಹಾಲಾಹಲ. ಆ ಹಾಲಾಹಲ ಹೊರಬಂದ ನಂತರ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಮನಸ್ಸಿಗೆ ತುಂಬ ಬೇಸರ ಉಂಟಾಗಿರುತ್ತದೆ. ಅವರಿಗೆಲ್ಲ ಸ್ಫೂರ್ತಿ ನೀಡಿ ಆ ಇಡೀ ವಿಷವನ್ನೇ ಒಂದು ಹನಿಯನ್ನಾಗಿಸಿ ಸೇವಿಸಿದ್ದು ಜಗತ್ ರಕ್ಷಕ ಪರಮೇಶ್ವರ. ಹಾಗೆ ಇನ್ನುಳಿದ ವಿಷವನ್ನು ಶ್ರೀಮನ್ ನಾರಾಯಣರು ತಮ್ಮ ದೇಹಕ್ಕೆಲ್ಲ ಹಚ್ಚಿಕೊಳ್ತಾರೆ. ಆ ಒಂದು ಕಾರಣದಿಂದಲೇ ಧವಳವರ್ಣ ಅಂದರೆ ಬಿಳಿ ಬಣ್ಣ ಇದ್ದಂತಹ ಮಹಾವಿಷ್ಣು ನೀಲವರ್ಣಕ್ಕೆ ಬದಲಾಗ್ತಾರೆ. ಇಷ್ಟೆಲ್ಲ ಆದರೂ ವಿಷವು ಇನ್ನೂ ಕಡಿಮೆ ಆಗದ ಕಾರಣ ಬ್ರಹ್ಮದೇವರು ಮಿಕ್ಕುಳಿದ ಹಾಲಾಹಲವನ್ನು ಶಾಯಿಯ ರೂಪ ಅಂದರೆ ಇಂಕಾಗಿ ಜನನ ಮತ್ತು ಮರಣಗಳನ್ನು ಬರೆಯುವ ವಸ್ತುವಾಗಿ ಉಪಯೋಗಿಸ್ತಾರೆ. ಇದರಿಂದ ಈ 3 ತ್ರಿಮೂರ್ತಿಗಳು ಈ ಜಗತ್ತನ್ನು ರಕ್ಷಿಸೋಕೆ ತಮ್ಮನ್ನೇ ತಾವು ಬಳಸ್ಕೋತಾರೆ. ವೀಕ್ಷಕರೇ, ನೀವು ಇಲ್ಲಿ ಗಮನಿಸಿರಬಹುದು, ಯಾರದೋ ಕೋಪದಿಂದ ಸುರವಸ್ತುಗಳು ನಾಶ ಆಗುತ್ತೆ. ಆ ವಸ್ತುಗಳನ್ನು ಪುನಃ ಪಡೆಯೋದಕ್ಕೆ ತುಂಬ ಕಷ್ಟಪಡ್ತಾರೆ. ಕೊನೆಯದಾಗಿ ಅತ್ಯಂತ ಅಮೂಲ್ಯವಾದಂತಹ ವಸ್ತುವಾದ ಅಮೃತದ ಹುಟ್ಟಿಗೆ ಕಾರಣವಾಗ್ತಾರೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಎಲ್ಲ ಕಳ್ಕೊಂಡ್ರು ಏನೇ ಕಷ್ಟ ಆದರೂ ನಾವು ಮಾಡೇ ಮಾಡ್ತೀವಿ ಅಂತ ನಿಂತರೆ ಯಾವ ಕೆಲಸವಾದರೂ ಅಸಾಧ್ಯನೇ. ನಿರಂತರ ಪರಿಶ್ರಮ, ತ್ಯಾಗದಿಂದ ನಾವು ಬಯಸಿದ ಪ್ರತಿಫಲಕ್ಕಿಂತ ಹೆಚ್ಚಾಗಿಯೇ ನಮಗೆ ಸಿಗುತ್ತೆ. ವೀಕ್ಷಕರ, ಸಮುದ್ರ ಮಂಥನದಲ್ಲಿ 14 ವಸ್ತುಗಳು ಜನಿಸುತ್ತವೆ. ಅದರಲ್ಲಿ ಮೊದಲನೆಯದಾಗಿ ಹಾಲಾಹಲ. ಎರಡನೆಯದು ಚಂದ್ರ. ಶಿವನು ತನ್ನ ಶಿರಸ್ಸಿನ ಮೇಲೆ ಅಲಂಕರಿಸಿಕೊಳ್ತಾರೆ. ಕಾರಣ ಏನಂದ್ರೆ, ಉರಿ ನೇತ್ರದ ಉರಿಯಿಂದ ಶಿವನಿಗೆ ಸ್ವಲ್ಪವಾದರೂ ತಂಪಾಗಲಿ ಅಂತ. ಈ ಒಂದು ಕಾರಣದಿಂದಲೇ ಚಂದ್ರಶೇಖರ ಅಂತ ಹೆಸರು ಬರುತ್ತೆ. ಮೂರನೆಯ ವಸ್ತುವೇ ಐರಾವತ. ದುರ್ವಾಸ ಮುನಿಗಳ ಶಾಪದಿಂದ ನಾಶವಾಗಿದ್ದಂತಹ ಶ್ವೇತವರ್ಣದ ಐರಾವತವು ದೇವೇಂದ್ರನ ಪಾಲಾಗುತ್ತೆ. ನಾಲ್ಕನೆಯದಾಗಿ ಉಚ್ಚೈಶ್ರವಸ್. ಇದು 7 ತಲೆಗಳ ದಿವ್ಯ ಕುದುರೆ. ಇದು ಶ್ರೇಷ್ಠತೆ ಮತ್ತು ವೇಗದ ಸಂಕೇತ. ಇದನ್ನು ದಾನವರಿಗೆ ನೀಡಲಾಗುತ್ತದೆ. 5ನೇ ವಸ್ತುವಾಗಿ ಕಲ್ಪವೃಕ್ಷ. ವೀಕ್ಷಕರ, ಈ ಒಂದು ಕಲ್ಪವೃಕ್ಷವು ಮೊದಲು ಶಿವನ ಕಣ್ಣೀರಿನಿಂದ ಉದಯಿಸಿತು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ. ಆದರೆ ದುರ್ವಾಸ ಮುನಿಗಳ ಶಾಪದಿಂದ ಹಾಳಾದ ಮೇಲೆ ಮತ್ತು ಇದನ್ನು ಸಮುದ್ರ ಮಂಥನದಿಂದ ಪುನಃ ಪಡೆಯಲಾಗುತ್ತದೆ. ಈ ಕಲ್ಪವೃಕ್ಷ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ದಿವ್ಯ ವೃಕ್ಷ. ಇದು ಸ್ವರ್ಗದಲ್ಲಿ ದೇವತೆಗಳ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. 6ನೇ ವಸ್ತುವಾಗಿ ಕಾಮಧೇನು. ಇದು ಇಚ್ಛಿಸಿದ ಯಾವುದೇ ವಸ್ತು ಅಂದರೆ ಆಸೆ ಪಟ್ಟಂತಹ ಯಾವುದೇ ವಸ್ತುವನ್ನು ನೀಡುವ ದಿವ್ಯ ಹಸು. ಇದನ್ನು ಋಷಿ ಮುನಿಗಳು ತಮ್ಮ ಯಾಗ ಯಜ್ಞಾದಿಗಳ ಸಹಕಾರಕ್ಕೆ ಈ ಒಂದು ಕಾಮಧೇನುವನ್ನು ಪಡ್ಕೋತಾರೆ. 7ನೆಯದಾಗಿ ಕೌಸ್ತುಭಮಣಿ. ಈ ಒಂದು ಮಣಿಯು ಪ್ರಪಂಚದಲ್ಲೇ ಅತಿ ಮೌಲ್ಯಯುತವಾದಂತಹ ದೈವಿ ಶಕ್ತಿಯ ಸಂಕೇತವಾಗಿರುವಂತಹ ದಿವ್ಯ ರತ್ನ. ಇದನ್ನು ದೇವತೆಗಳು ಮತ್ತು ರಾಕ್ಷಸರೆಲ್ಲ ಸೇರಿ ಮಹಾವಿಷ್ಣುವಿಗೆ ಅರ್ಪಿಸ್ತಾರೆ. ಹಾಗೆ 8ನೇ ವಸ್ತುವಾಗಿ ಉದ್ಭವಿಸಿದಂತಹ ಲಕ್ಷ್ಮೀ ದೇವಿಯನ್ನು ಮಹಾವಿಷ್ಣುವು ಪಡ್ಕೋತಾರೆ. 9ನೇ ವಸ್ತುವಾಗಿ ಅಪ್ಸರೆಯರು, ರಂಬೆ, ಊರ್ವಶಿ, ಮೀನಕೆ ಹಾಗೆ 20 ಕೋಟಿ ಅಮರಪ್ತ ನಾರಿಯರು ಉದ್ಭವಿಸ್ತಾರೆ. 10ನೆಯದಾಗಿ ಸುರಪಾನ ಅಂದರೆ ಮತ್ತಿನಲ್ಲಿ ಆನಂದ ತರಿಸುವಂತಹ ವಸ್ತು. ಇದನ್ನು ಅಸುರರು ಪಡ್ಕೋತಾರೆ. 11ನೇ ವಸ್ತುವಾಗಿ ಸುರಭಿ. ಇದು ತನ್ನ ಸುವಾಸನೆ ಮತ್ತು ಸುಗಂಧದಿಂದ ದೇವಲೋಕದ ವಾತಾವರಣವನ್ನು ಸುಗಂಧಗೊಳಿಸುವ ಶಕ್ತಿಯನ್ನು ಹೊಂದಿತ್ತು. ಇದು ಅನಂತ ಮತ್ತು ಶುದ್ಧತೆಯ ಸಂಕೇತವೂ ಕೂಡ ಆಗಿತ್ತು.
ಹನ್ನೆರಡನೇ ವಸ್ತುವಾಗಿ ಧನ್ವಂತರಿ. ಇದು ಆಯುರ್ವೇದದ ದೇವರು. ಇವರು ಅಮೃತ ಕಲಶವನ್ನು ಹಿಡಿದು ಹೊರಬಂದರು. ಹಾಗೆ 13ನೇ ವಸ್ತುವಾಗಿ ಪಾಂಚಜನ್ಯ ಅಂದರೆ ಶಂಖ. ಇದನ್ನು ವಿಷ್ಣುವಿಗೆ ಸಮರ್ಪಿಸುತ್ತಾರೆ. ಇದು ಯುದ್ಧ ಮತ್ತು ಧರ್ಮದ ಘೋಷಣೆಗೆ ಸಂಕೇತವಾಗಿದೆ. ಇನ್ನು ಕೊನೆಯದಾಗಿ ಹುಟ್ಟಿದ್ದೇ ಅಮೃತ. ಇದು ಅಮರತ್ವ ನೀಡುವಂತಹ ಒಂದು ದಿವ್ಯ ಪಾನೀಯ. ಇದಕ್ಕಾಗಿಯೇ ದೇವತೆಗಳು ಮತ್ತು ಅಸುರರ ನಡುವೆ ಸಂಘರ್ಷ ನಡೆಯುತ್ತೆ. ವೀಕ್ಷಕರೇ, ಈ ಕಥೆಯನ್ನು ಇನ್ಸ್ಪೈರ್ ಆಗಿ ತಗೊಂಡ್ರೆ ಇಂದ್ರದೇವ ತನ್ನ ಎಲ್ಲ ವಸ್ತುಗಳನ್ನು ಕಳ್ಕೊಂಡ್ರು ಧೃತಿಗೆಡದೆ ಮತ್ತೆ ಆ ವಸ್ತುಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ತುಂಬ ವರ್ಷಗಳು ಸಮುದ್ರ ಮಂಥನ ಮಾಡಿ ಆ ವಸ್ತುಗಳನ್ನು ಪಡ್ಕೋತಾರೆ. ಹಾಗೆ ನಮ್ಮ ಜೀವನದಲ್ಲಿಯೂ ಸಹ ನಾವು ಏನೇ ವಸ್ತು ಕಳ್ಕೊಂಡ್ರು ಆ ವಸ್ತುಗಳನ್ನು ಮತ್ತೆ ಪಡೆಯೋದಕ್ಕೆ ದಾರಿ ಇದ್ದೇ ಇರುತ್ತೆ. ಆದರೆ ನಾವು ಆತುರ ಪಡದೆ ನಿಧಾನವಾಗಿ ಯೋಚಿಸಿ ಅದನ್ನು ಪುನಃ ಪಡೆಯೋ ಪ್ರಯತ್ನ ಮಾಡಬೇಕು. ಇದರಿಂದ ಆ ವಸ್ತು ಸಿಗದಿದ್ರೂ ಅದಕ್ಕಿಂತ ಮೌಲ್ಯವಾದದ್ದು ಸಿಕ್ಕೇ ಸಿಗುತ್ತೆ. ಇಲ್ಲಿ ಇಂದ್ರದೇವನದ್ದು ತಪ್ಪಿಲ್ಲ, ತಪಸ್ವಿಗಳದ್ದು ತಪ್ಪಿಲ್ಲ. ಆದರೆ ಈ ಕಾರಣದಿಂದ ಪ್ರಪಂಚಕ್ಕೆ ಅತ್ಯಮೂಲ್ಯವಾದಂತಹ ಅಮೃತ ದೊರೆತದ್ದು ವಿಧಿಲಿಖಿತ ಅನ್ನಬಹುದು. ಈಗ ನಾವು ಮೇನ್ ಕತೆ ಕಡೆ ಬರೋದಾದರೆ, ಈ ಅಮೃತವು ರಾಕ್ಷಸರು ಮತ್ತು ದೇವತೆಗಳ ಯಾರ ಪಾಲಾಗುತ್ತೆ, ಹಾಗೆ ಅದನ್ನು ದೇವತೆಗಳಿಗೆ ಸಿಗೋ ಹಾಗೆ ಮಾಡಿದ ನಾರಾಯಣ ಹೇಗೆ ಪ್ಲಾನ್ ಮಾಡಿದರು, ಇದರಿಂದ ಅಸುರರು ಏನಾದರೂ ಅನ್ನೋ ಎಲ್ಲ ವಿವರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.